ಅಗತ್ಯ ಬಂದ್ರೆ ಈ ಮನೇನ್ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಏಯ್, ಏನೋ ಜಾಸ್ತಿ ಮಾತಾಡ್ತಿದ್ಯಾ. ಹೌ ಡೇರ್ ಯು? ನನ್ ಕಾಲರ್ ಹಿಡ್ಕೋತೀಯಾ? ಹೊರಗಡೆ ಹೋಗ್ಲಿಲ್ಲ ಅಂತಂದ್ರೆ ಕತ್ತಿ ಹಿಡಿದು ಆಚೆ ಹಾಕ್ತೀನಿ. ಅಷ್ಟು ದಮ್ಮಿದ್ಯಾ ನಿನ್ಗೆ? ಏಯ್, ನಿನಗೇನೋ ದೊಡ್ಡ ಕೊಂಬಿರೋ ಹಾಗೆ ಮಾತಾಡ್ತಿದ್ಯಾ. ನಡಿಯೋ ಹೊರಗೆ. ನಾನ್ ಯಾರು ಅಂತ ನಿನಗೆ ಗೊತ್ತಿಲ್ಲ. ಇಲ್ಲ ಅಂದ್ರೆ ನೀವು ತುಂಬಾ ರಿಸ್ಕ್ ಅಲ್ಲಿ ಬೀಳ್ತೀರಾ. ನನಗೆ ಹೊರಗೆ ಹಾಕ್ತೀಯಾ? ನಿನ್ನ ಮಾತ್ರ ಅಲ್ಲ, ನನ್ನ ಫ್ಯಾಮಿಲಿ ವಿಷಯಕ್ಕೆ ಯಾರೇ ಬಂದ್ರೂ ಹೊರಗಡೆ ಹಾಕ್ತೀನಿ. ನನ್ನ ಬ್ಯಾಕ್ ಗ್ರೌಂಡ್ ಬಗ್ಗೆ ನಿನಗೆ ಗೊತ್ತಿಲ್ಲ. ಏಯ್, ತಿಳ್ಕೋಬೇಕಾಗಿರೋ ಅಗತ್ಯ ಇಲ್ಲ ಅಂತ ಹೇಳ್ದೆ ತಾನೆ. ಇನ್ನೊಂದ್ಸಲ ನನ್ನ ಮನೆ ವಿಷಯಕ್ಕೆ ಬಂದ್ರೆ, ನನ್ನ ಮನೆಯವರನ್ನ ಬೆದರಿಸಿ ಮಾತಾಡಿದ್ರೆ ನಿನ್ ಬ್ಯಾಕ್ ಗ್ರೌಂಡ್ ಬ್ಲಾಸ್ಟ್ ಆಗಿ ಹೋಗುತ್ತೆ. ಮೈಂಡ್ ಇಟ್. 5 ನಿಮಿಷದಲ್ಲಿ ಇಲ್ಲಿಂದ ಜಾಗ ಖಾಲಿ ಮಾಡಿ. ನಿಮ್ಮನ್ನ ನೋಡಿದ್ರೆ ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್, ಪೊಲೀಸರೇ ಹೆದರ್ತಾರೆ. ಅಂಥದ್ರಲ್ಲಿ ಇವನೊಬ್ಬ ಬಚ್ಚ ನಿಮ್ ಕಾಲರ್ ಹಿಡಿದು ಹೊರಗೆ ಹಾಕಿದ್ದಾನೆ. ಇದು ನಮಗೆ ತುಂಬಾ ಅವಮಾನ ಸರ್. ಏನೋ ಒಂದು ಮಾಡಬೇಕು ಸರ್. ಅವನ ಮೇಲೆ ಬ್ರಹ್ಮಾಸ್ತ್ರ ಉಪಯೋಗಿಸ್ಲೇಬೇಕು. ಇಲ್ಲ ಅಂದ್ರೆ ಇಂತಹ ಚಿಕ್ಕವರನ್ನ ನಾವೇನು ಮಾಡೋಕ್ಕಾಗಿಲ್ಲ ಅನ್ನೋ ಬ್ಯಾಡ್ ಟಾಕ್ ನನ್ನ ರೆಪ್ಯುಟೇಷನ್ಗೆ ತುಂಬಾ ಪ್ರಾಬ್ಲಮ್. ಪ್ರತಿ ಮನೆಗೂ ಪ್ರತಿ ಮನುಷ್ಯಂಗೂ ಏನೋ ಒಂದು ವೀಕ್ನೆಸ್ ಇರುತ್ತೆ. ಈ ಮನೆ ವೀಕ್ನೆಸ್ ಹಿಡ್ಕೊಂಡು ಇವ್ರ ಭೂಮಿನ ಪಡ್ಕೋತೀನಿ. ಅವನಿ ವೇದವತಿಯವ್ರ ಮನೆಗೆ ಬಂದಿದ್ದಾಳೆ ಅಂತ ಗೊತ್ತಾಯ್ತು. ನಮ್ ಸ್ಯಾಡಿಸ್ಟ್ ಜೊತೆ ಮದ್ವೆ ಪ್ರಯತ್ನ ಶುರು ಮಾಡ್ಬೇಕು. ಏನು? ನನ್ನ ಅವನಿ, ನನ್ ಜಾನ್ ವೇದವತಿಯವ್ರ ಮನೆಗೆ ವಾಪಸ್ ಬಂದ್ಬಿಟ್ಲಾ? ಎಂತ ಗುಡ್ ನ್ಯೂಸ್ ಹೇಳ್ದೆ ಅಕ್ಕ. ಅಕ್ಕ, ಅರೆ ವಿಕಾಸ್ ಬಿಡು. ಬಾವಾ, ವಿಕಾಸ್ ಬಾಮೈದ, ನಮ್ಮನೇನಾದ್ರೂ ಯೂತ್ ಅನ್ಕೊಂಡಿದ್ಯಾ? ಬುಗುರಿ ತಿರುಗಿಸಿದ್ಯಾ? ಶುಭವಾರ್ತೆ ಕೇಳಿದ್ಮೇಲೆ ಸಂತೋಷ ಪೀಕ್ಸ್ ಅಲ್ಲಿ ಇರುತ್ತೆ ಭಾವ. ಏಯ್, ನಿನಗ್ ಸಂತೋಷ ಆದ್ರೂ ತಡ್ಕೊಳ್ಳೋದಿಲ್ಲ, ಕೋಪ ಬಂದ್ರೂ ತಡ್ಕೊಳ್ಳೋದಿಲ್ಲ. ನನ್ನಂತ ಪೀಸ್ ರೇರ್ ಆಗಿರುತ್ತೆ ಅಕ್ಕ. ಅದೇ ಅಲ್ವಾ ನಮ್ ಪ್ರಾಬ್ಲಮ್. ಗುಡ್ ನ್ಯೂಸ್ ಕೇಳಿದ್ಮೇಲೆ ಒಳ್ಳೆ ಪಾರ್ಟಿ ಮಾಡ್ಬೇಕಲ್ವಾ? ಯಾವ್ದಾದ್ರು ರೆಸ್ಟೋರೆಂಟ್ ಕರ್ಕೊಂಡು ಹೋಗ್ತೀಯಾ? ಇಲ್ಲ ಅಕ್ಕ, ಮನೇಲೆ ಪಾರ್ಟಿ ಮಾಡೋಣ. ಓ, ನಾನು ಬವ ಡ್ರಿಂಕ್ಸ್ ಮಾಡ್ತೀವಿ. ಮತ್ ನಾನೇನ್ ಮಾಡ್ಬೇಕು? ಹೇಳ್ತೀನಿರು. ನೀನ್ ನಮಗ್ ಡ್ರಿಂಕ್ಸ್ ಮಾಡೋದಕ್ಕೆ ಒಳ್ಳೆ ಸೈಡ್ಸ್ ರೆಡಿ ಮಾಡ್ಬೇಕು. ಸೈಡ್ ಡಿಶಾ? ಜಾಸ್ತಿ ಏನ್ ಬೇಡ ಅಕ್ಕ. ಚಿಕನ್ ಫ್ರೈ, ಮಟನ್ ಕರಿ, ಪ್ರಾನ್ಸ್ ಮಂಚೂರಿ, ಬಿರಿಯಾನಿ, ಇನ್ನು ಸಾಕ್ ನಿಲ್ಸು. ಅದೆಲ್ಲ ಮಾಡಕ್ ನನ್ನಿಂದ ಆಗಲ್ಲ. ಅದೆಲ್ಲ ಮಾಡ್ದೆ ಅಂದ್ರೆ ಅಯ್ಯೋ, ನನ್ ಮಂಚ ಸೇರೋದೋ ಸಾಯೋದೋ ಖಂಡಿತ. ಬೇಕು ಅಂದ್ರೆ ಹೇಳು, ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ತೀನಿ. ನಾನು ಪಾರ್ಟಿಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ ಬಾಮೈದ. ಯಾಕೆ? ನನಗೆ ಡ್ರಿಂಕ್ಸ್ ಅಭ್ಯಾಸ ಇಲ್ಲ. ಏಯ್ ಕಳ್ಳ, ಡ್ರಿಂಕ್ಸ್ ಅಭ್ಯಾಸ ಇಲ್ದೇನೆ ಕೆನ್ನೆನ ಕಾಶ್ಮೀರದ ಆಪಲ್ ಹಾಕಿ ಬೆಳೆಸಿದ್ಯಾ? ನಾನೇ ನಿನ್ನ ಹತ್ರ ಸಾಧು ಕೋಕಿಲನ್ ಕ್ಯಾರೆಕ್ಟರ್ ಹಾಕ್ಸಿ ಗಾಜಿನ ಪೀಸ್ ಮೇಲೆ ಡ್ಯಾನ್ಸ್ ಮಾಡ್ಸಲ್ಲ. ಭಯ ಪಡ್ಬೇಡ ಬವ. ಅರೆ, ನನಗೆ ಅಭ್ಯಾಸ ಇಲ್ಲ ಅಂದ್ರೆ ನಿಂಗೆ ಅರ್ಥ ಆಗ್ತಿಲ್ವಾ? ಯಾಕೆ ಫೋರ್ಸ್ ಮಾಡ್ತೀಯಾ? ಯಾಕೆ ಬವ ಕಿರ್ಸ್ತಾ ಇದ್ಯಾ? ನನ್ ಜೊತೆ ಡ್ರಿಂಕ್ಸ್ ಮಾಡ್ತೀಯಾ ಇಲ್ವಾ? ನನಗೆ ಅಭ್ಯಾಸ ಇಲ್ಲ, ನಾನು ಕುಡಿಯಲ್ಲ. ಅಂದ್ರೆ ನೀನೇನು ಮಾಡ್ಕೊಡಲ್ಲ ಅಂತೀಯ, ನೀನು ಕುಡಿಯಲ್ಲ ಅಂತೀಯ. ನನಗ್ ಕಂಪ್ನಿ ಕೊಡಲ್ಲ ಅಂದ್ರೆ ಇರಿಟೇಷನ್ ಆಗತ್ತೆ.
ಆಮೇಲೆ ಇದಕ್ಕೆ ಕೆಲ್ಸ ಹೇಳ್ಬೇಕಾಗತ್ತೆ. ಏನ್ ಮಾಡೋಣ ಅಂತೀರಾ? ನೀನ್ ಹೇಳ್ದಾಗೆ ಮಾಡೋಣ. ನನ್ನ ರೂಮಲ್ಲಿ ಎಣ್ಣೆ ಬಾಟ್ಲಿ ಇದೆ, ನಾನು ಹೋಗಿ ತಗೊಂಡ್ ಬರ್ತೀನಿ. ನಾನು ನೀನ್ ಹೇಳಿರೋ ಐಟಮ್ಸ್ ಎಲ್ಲ ರೆಡಿ ಮಾಡ್ತೀನಿ. ಗುಡ್ ಗರ್ಲ್ ಅಂಡ್ ಗುಡ್ ಬಾಯ್. ಕೇಸ್ ಆಗತ್ತೆ ಅಂತ ಯೋಚನೆ ಮಾಡ್ತಿದ್ದೆ ಹೊರತು ಇಲ್ಲ ಅಂದ್ರೆ ಅವ್ನ್ ಪಿಸ್ತೂಲ್ ತಗೊಂಡು ಅವನ್ನೇ ಸುಟ್ಬಿಡ್ತಿದ್ದೆ. ಆ ಕೆಲ್ಸ ಮಾಡಿ, ನೀವು ಜೈಲಿಗೆ ಹೋದ್ರೆ ನಾನಾದ್ರೂ ಪ್ರಶಾಂತವಾಗಿರ್ತೀನಿ. ಅತ್ತೆ, ದೇವ್ರ ಮನೆ ಸ್ವಚ್ಛ ಮಾಡೋದಕ್ಕ? ಹೌದಮ್ಮ. ಏನೋ ಕೇಳಬೇಕು ಅಂತ ಅನ್ಕೋತಿದ್ಯಾ, ಕೇಳೋದಕ್ಕೆ ಸಂಕೋಚ ಪಡ್ತಾ ಇದ್ಯಾ. ನನ್ನ ಹತ್ರ ಯಾಕೆ ಮುಚ್ಚುಮರೆ? ಕೇಳಮ್ಮ. ದೇವ್ರ ಮನೇನ ನಾನ್ ಸ್ವಚ್ಛ ಮಾಡ್ತೀನಿ ಅತ್ತೆ. ನೀನು ದೇವ್ರ ಮನೆ ಒಳಗೆ ಹೋಗ್ತೀಯಾ? ಹೌದು. ನಿಮ್ಗೆ ಯಾಕೆ ಶ್ರಮ? ನಾನೇ ಕ್ಲೀನ್ ಮಾಡ್ತೀನಿ. ಅದನ್ ಕೊಡಿ. ಅದ್ ಹೇಗಾಗುತ್ತಮ್ಮ? ದೇವ್ರ ಮನೆನ ನಾನೇ ಸ್ವಚ್ಛ ಮಾಡ್ಬೇಕು. ಯಾಕೆಂದ್ರೆ ಆ ಜಾತಕ, ಆ ಅರ್ಹತೆ ಎಲ್ಲ ನನಗೇ ಇರೋದು. ನಿನಗೆ ಗೊತ್ತಿಲ್ದಿರೋದೇನಿದೆ? ಗೊತ್ತತ್ತೆ. ಎಲ್ಲ ಗೊತ್ತಿದ್ರೂ ಯಾಕೆ ಹೀಗೆ ಕೇಳ್ತಾ ಇದ್ದಾಳೆ ಅಂತ ಅನ್ಕೋಬಹುದು. ಈ ಸಂದರ್ಭದಲ್ಲಿ ನಿಮ್ ಸಂದೇಹನ್ ತೀರ್ಸೋ ಘಟನೆನ ನಾನ್ ನೆನ್ಪು ಮಾಡ್ತೀನಿ. ಅದು ನಿಮಗೆ ಒಪ್ಪಿಗೆ ಅನ್ಸಿದ್ರೆ ದೇವ್ರ ಮನೇನ ಸ್ವಚ್ಛ ಮಾಡೋ ಅವಕಾಶ ನನಗ್ ಕೊಡಿ. ನಾನು ಹೇಳೋದು ನಿಮಗೆ ಒಪ್ಪಿಗೆ ಆಗ್ಲಿಲ್ಲ ಅಂದ್ರೆ ನಂಗೆ ಆ ಅವಕಾಶನ ಕೊಡಬೇಡಿ, ಸರಿನಾ? ಮೊದಲು ನೀನು ಹೇಳು. ಒಂದಿನ ಅಮ್ನೋರ್ ಪೆಟ್ಟಿಗೆನ್ ತಗೊಳ್ಳೋದಕ್ಕೆ ಹೋಗಿದ್ದ ಲಾವಣ್ಯ ಮತ್ತೆ ವಸಂತ ಅವರು ಅಮ್ನೋರ್ ಕೋಪಕ್ಕೆ ಗುರಿಯಾದ್ರು. ಹಳ್ಳಿ ಜಾತ್ರೆಗೆ ಹೋಗಿದ್ದಾಗ ಕಳ್ದು ಹೋಗಿದ್ ಮೂಗುತ್ತಿ ನನಗೇ ಸಿಕ್ತು. ಜಾತ್ರೆಯಲ್ಲಿ ಅಮ್ನೋರ್ ಪ್ರಸಾದನ ನಾನೇ ತಯಾರು ಮಾಡಿದೆ. ಗುರುಗಳು ಮದ್ವೆ ಮುಹೂರ್ತ ನಿಟ್ಟ ದಿನ ನಿಹಾರಿಕಾಗೆ ಒಳಗಡೆ ಹೋಗೋದಕ್ಕೂ ಆಗ್ಲಿಲ್ಲ. ನಮ್ಮ ಕುಟುಂಬದವ್ರಿಗೆ ದೇವ್ರ ಮನೆ ಒಳಗೆ ನಿಮ್ ಹಾಗೆ ಪ್ರವೇಶ ಇಲ್ಲ. ಆದ್ರೆ ಅಮ್ನೋರು ನನಗೆ ಅವಕಾಶನ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಅಮ್ನೋರ್ ಪೆಟ್ಟಿಗೆನ ಹೊರಗಡೆ ತಗೊಂಬರೋದಕ್ಕಾಯ್ತು. ಅಂದ್ರೆ ಅಮ್ನೋರ್ ಅನುಗ್ರಹ ನಿಮ್ ಸೋದರ ಸೊಸೆ ಆಗಿರೋ ನನ್ ಮೇಲಿದೆ ಅಂತ ತಾನೇ? ನಂದು ನಿಮ್ ತರ ಜಾತಕ ಅಲ್ದೆ ಹೋದ್ರು ಸೇವೆ ಮಾಡೋ ಭಾಗ್ಯನಂತೂ ಅಮ್ನೋರು ನನಗೆ ಕೊಟ್ಟಿದ್ದಾರೆ ಅಂತಾನೆ ಅರ್ಥ ಅಲ್ವಾ? ನಿಮಗ್ ಹೇಳೋ ಅಷ್ಟು ದೊಡ್ಡೋಳ್ ನಾನಲ್ಲ. ಏನೋ ಸೋದರ ಸೊಸೆ ಅನ್ನೋ ಸಲಿಗೆಯಿಂದ ಮಾತಾಡ್ದೆ. ನಾನು ಹೇಳಿದ್ರಲ್ಲಿ ತಪ್ಪಿದ್ರೆ ಕ್ಷಮಿಸಿ. ಅತ್ತೆ, ಈಗ ನಂಗೆ ಅವಕಾಶ ಕೊಟ್ಟು ನೋಡಿ. ಅಮ್ನೋರ್ ಅನುಮತಿ ಕೊಡ್ಲಿಲ್ಲ ಅಂದ್ರೆ ಇನ್ನೊಂದ್ಸಲ ನಿಮ್ಮನ್ ಕೇಳಲ್ಲ. ಅನುಮತಿ ಕೊಟ್ರೆ ಪ್ರತಿದಿನ ದೇವ್ರ ಮನೇನ ಸ್ವಚ್ಛ ಮಾಡ್ತಾ ನಿಮಗ್ ಶ್ರಮ ಕಡಿಮೆ ಮಾಡ್ತೀನಿ. ಏನಂತೀರಾ? ಮೃದುವಾಗಿ ಕೇಳ್ತಾನೆ ಸೂಕ್ಷ್ಮವಾದ ವಿಷಯಗಳನ್ನ ಸರಿಯಾಗಿ ವಿವರಿಸ್ದೆ. ನೀನು ಅಂದಿದ್ದ ಮಾತುಗಳೆಲ್ಲ ನಿಜ. ನನ್ನ ಸೋದರ ಸೊಸೆ ಆಗಿರೋದಕ್ಕೆ ಆ ಅರ್ಹತೆನ ನೀನು ಸಂಪಾದಿಸಿದ್ಯಾ ಅಂತ ನಾನು ಅನ್ಕೋತಿದ್ದೀನಿ. ನೀನು ನನ್ನ ಬಂಗಾರ ಕಣಮ್ಮ. ನಿನ್ನಂತ ಒಳ್ಳೆ ಮನ್ಸಿರೋ ಹುಡುಗಿನ ಸೊಸೆಯಾಗಿ ಮಾಡ್ಕೊಳ್ಳೋದಕ್ಕೆ ನನಗಾಗ್ಲಿಲ್ಲ. ತಗೋ. ಥ್ಯಾಂಕ್ಸ್ ಅತ್ತೆ. ಹೋಗು.
ಏ ಶ್ರೀಕರ್, ನಿನ್ನ ನಂಬ್ಕೊಂಡು ಇನ್ನೊಂದು ಬ್ರಾಂಚ್ ಓಪನ್ ಮಾಡೋದು ಅಂದ್ರೆ ಚಿಕ್ಕ ವಿಷಯ ಅಲ್ಲ ಕಣೋ. ಹೌದು ಅಪ್ಪ. ಅಮ್ಮ ನಿಹಾರಿಕಾ, ಎಲ್ಲರೂ ಒಂದ್ಸಲಿ ಬನ್ನಿ. ಏನ್ ವೇದ, ಆನಂದವಾಗಿ ಕಾಣಿಸ್ತಿದ್ಯಾ? ಹೇಳ್ತೀನಿರ್ರಿ. ಏನತ್ತೆ? ಅವನಿ ತುಂಬಾ ಒಳ್ಳೆಯವಳಮ್ಮ. ಏನ್ ಮಾಡಿದ್ಲು? ಇದಕ್ಕೂ ಮುಂಚೆ ಅವಳು ನಮ್ಮವಳೆ ಅಂತ ಅವಳಿಗೆ ಗೊತ್ತಿದ್ರು ಅವಳು ಮಿತಿಲಿರ್ತಿದ್ಲು. ಇವಾಗ ಆರಾಮಾಗಿ ಓಡಾಡ್ತಿದ್ರೆ ತುಂಬಾ ಸಂತೋಷ ಆಗ್ತಿದೆ. ಅದೇನೋ ದೊಡ್ಡ ಕೆಲ್ಸ. ನೀನ್ ಸುಮ್ನೆ ಇರು. ಅವನಿ ಏನ್ ಘನ ಕಾರ್ಯ ಮಾಡಿದಳೋ ಇವಾಗ ಹೇಳ್ತಾಳೆ. ದೇವ್ರ ಮನೆನ ನಾನೇ ಸ್ವಚ್ಛ ಮಾಡ್ಕೋಬೇಕಿತ್ತಲ್ವಾ, ಇವಾಗ ಆ ಕೆಲ್ಸನ ನಾನ್ ಮಾಡ್ತೀನಿ ಅಂತ ಅವನಿ ಒಳಗಡೆ ಹೋಗಿದ್ದಾಳೆ. ಅವನಿ ಒಳಗಡೆ ಹೋಗಿದ್ದಾಳ? ಅಮ್ಮ ನಿಹಾರಿಕಾ, ಯಾಕಷ್ಟೊಂದು ಭಯ ಪಡ್ತಿದ್ಯಾ? ಅವನಿನ ಯಾಕೆ ಕಳ್ಸಿದ್ರಿ ಅತ್ತೆ? ಎಂತ ಅಪಚಾರ? ನಿಮ್ಮನ್ ಬಿಟ್ರೆ ಆ ದೇವ್ರ ಮನೆಗೆ ಹೋಗ್ಬೇಕಾಗಿರೋದು ನಾನಲ್ವಾ? ಯಾರನ್ನ ಬೇಕೋ ಹಾಗೆ ಕಳ್ಸಿದ್ರೆ ಹೇಗೆ ಅತ್ತೆ? ಅವನಿ ನಮ್ಮ ರಕ್ತ ಸಂಬಂಧ. ಪದೇ ಪದೇ ಈ ತರ ಮಾತಾಡಬೇಡಿ. ಇವ್ರ ಕೋಪ, ದ್ವೇಷ ನಮ್ಮವ್ರನ್ನು ಕೂಡ ಗುರುತಿಸ್ತಾ ಇಲ್ಲ. ಆದ್ರೂ ಇಷ್ಟೊಂದು ಪಾರ್ಶಿಯಾಲಿಟಿ ಕೆಲ್ಸಕ್ಕೆ ಬರಲ್ಲ. ನಿನಗೂ ಶ್ರೀಕರ್ಗೂ ಮದ್ವೆ ಆದ್ಮೇಲೆ ಆ ಜವಾಬ್ದಾರಿನ ನೀನೇ ತಗೊಳ್ವಂತೆ ಬಿಡಮ್ಮ. ಮದ್ವೆಗೂ ಮುಂಚೆ ದೇವರ ಮನೆ ಒಳಗೆ ಕಾಲಿಡಕ್ ಆಗಲ್ಲ ಅಂತ ಗುರುಗಳು ಮುಹೂರ್ತ ಇಟ್ಟ ದಿನನೇ ಅರ್ಥ ಆಯ್ತು ಅಲ್ವಾ? ಇವ್ರ ಮದ್ವೆ ಮರೀಚಿಕೆ ಆಗಿದೆ. ನಡೆಯುತ್ತೋ ಇಲ್ವೋ ಕೂಡ ಅರ್ಥ ಆಗ್ತಿಲ್ಲ. ಇಂಥ ಅಪಶಕುನದ ಮಾತಾಡ್ಬೇಡ ಅಂತ ಹೇಳಿದೀನಿ. ಅವನಿಗೆ ಆ ಸರ್ಟಿಫಿಕೇಟ್ ಸಿಕ್ಬಿಟ್ರೆ ನನ್ನ ಸೋದರ ಸೊಸೆ ಅಂತ ದೊಡ್ಡದಾಗಿ ಹೇಳ್ಕೊಳ್ಳೋದಲ್ಲ. ನನ್ನ ಸೊಸೆಗಿಂತ ಮೊದಲು ದೇವ್ರ ಮನೆ ಒಳಗಡೆ ಕಾಲು ಇಡೋ ಅರ್ಹತೆನ ಸಂಪಾದಿಸ್ಕೊಂಡಿದ್ದು ಮಾತ್ರ ನನಗೆ ತುಂಬಾ ಸಂತೋಷ ಆಗ್ತಿದೆ. ನಿಮ್ ಸೋದರ ಸೊಸೆ ಆಲ್ರೆಡಿ ಕ್ಲೀನ್ ಮಾಡಿ ಹೊರಗಡೆ ಬರ್ತಿದ್ದಾಳೆ. ಅವನಿ ಯಾವುದೋ ಪೇಪರ್ ಹಿಡ್ಕೊಂಡು ಬರ್ತಾ ಇದ್ದಾಳಲ್ಲ. ಮ್ಯಾರೇಜ್ ಸರ್ಟಿಫಿಕೇಟ್ ಹಿಡ್ಕೊಂಡು ಈ ಕಡೆನೆ ಬರ್ತಿದ್ದಾಳೆ ಅಂದ್ರೆ ಮದ್ವೆ ವಿಷಯನ ಹೇಳ್ಬೇಕು ಅನ್ಕೊಂಡಿದ್ದಾಳ? ಸೋದರ ಸೊಸೆ ಅನ್ನೋ ವಿಷಯ ಗೊತ್ತಾಗಿರೋದಕ್ಕೆ ತಾಳಿ ವಿಷಯ ಕೂಡ ಹೇಳ್ಬೇಕು ಅಂತ ಫಿಕ್ಸ್ ಆಗಿದ್ದಾಳೆ ಅನ್ಸುತ್ತೆ. ನಿಹಾರಿಕಾ, ನಿನಗ್ ಸಂಬಂಧಿಸಿರೋ ಮುಖ್ಯವಾದ ಪೇಪರ್ ಯಾವ್ದೋ ಮಿಸ್ ಆಗಿದೆ ಅಂತ ಅವತ್ ಹೇಳ್ತಾ ಇದ್ದೆ ಅಲ್ವಾ? ಅದೇ ಏನೋ? ಅದು ನನಗ್ ಸಂಬಂಧಿಸಿರೋ ಮುಖ್ಯವಾದ ಪೇಪರ್ ಅಲ್ಲ, ಅವ್ರಿಗೆ ಸಂಬಂಧಿಸಿರೋ ಅತಿ ಮುಖ್ಯವಾಗಿರೋದು. ಅದೇ ಅವ್ರ ಜೀವನ. ಏನವನಿ ಅದು? ತುಂಬಾ ಭದ್ರವಾಗಿ ಹಿಡ್ಕೊಂಡು ಬಂದೆ. ನಮ್ ಜೀವನಕ್ಕೆ ಸಂಬಂಧಪಟ್ಟಿರೋದು ಭಾವ. ನಾನು ಅನ್ಕೊಂಡಿರೋ ಕೆಲಸನೇ ಮಾಡಿದ್ಲು. ಇವಾಗ ನಾನು ಏನ್ ಮಾಡ್ಲಿ? ಇದರಲ್ಲಿ ತುಂಬಾ ದೊಡ್ಡ ರಹಸ್ಯ ಇದೆ. ಸರಿಯಾದ ಸಮಯದಲ್ಲಿ ಹೊರಗಡೆ ಗೊತ್ತಾಗ್ಬೇಕು ಅನ್ಕೊಂಡಾಗ ನನ್ ಕೈಗೆ ಸಿಕ್ಕಿದೆ. ಏನಮ್ಮ ಅದು? ಅದ್ರಲ್ಲಿ ಏನಿದೆಯೋ ಹೇಳಮ್ಮ. ಅವನಿ, ಇವಾಗ ಅದನ್ನೆಲ್ಲ ಏನ್ ತೋರಿಸೋ ಅಗತ್ಯ ಇಲ್ಲ. ಅದ್ರ ಬಗ್ಗೆ ಇವಾಗ ಹೇಳೋ ಅಗತ್ಯನೂ ಇಲ್ಲ. ಏನಾದ್ರೂ ಇದ್ರೆ ನಾವು ಆಮೇಲೆ ಪರ್ಸನಲ್ ಆಗಿ ಮಾತಾಡ್ಕೊಳ್ಳೋಣ. ಅವಾಗ್ಲಿಂದ ನೀನ್ ಯಾಕಷ್ಟೊಂದು ಗಾಬ್ರಿಯಲ್ಲಿದ್ಯಾ?
ನಿನ್ಗೇನು ಗೊತ್ತಿಲ್ಲ, ನೀನ್ ಸುಮ್ಮನೆ ಇರು. ಅವನಿ, ಅದೇನು ಅಷ್ಟು ಇಂಪಾರ್ಟೆಂಟ್ ಅಂತ ನನಗನ್ನಿಸ್ತಿಲ್ಲ. ಆಮೇಲೆ ನೋಡ್ಕೊಳ್ಳೋಣ, ಇಲ್ಲಿ ಕೊಡು. ಅಗತ್ಯವಾಗಿರೋ ವಿಷಯನ ಮುಚ್ಚಿಡ್ಬಾರ್ದು. ಇಂಥ ಅವಕಾಶ ಬಂದಾಗ ಹೇಳ್ಬಿಡ್ಬೇಕು. ಅತ್ತೆ, ಇದೇನು ಅಂದ್ರೆ ನಿಮ್ ಎಲ್ರಿಗೂ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಯಾರು ಗಾಬರಿ ಪಡ್ಬೇಡಿ. ಏನದು? ಅತ್ತೆ ಮಾವಂದು ಹಿಂದೆ ಬರ್ಸಿರೋ ಲಗ್ನ ಪತ್ರಿಕೆ ದೇವ್ರ ಮನೇಲಿ ಭದ್ರವಾಗಿರೋದು ನಂಗ್ ತುಂಬಾ ಆಶ್ಚರ್ಯ ಅನ್ನಿಸ್ತು. ಇದ್ರಲ್ಲಿರೋ ತಾರೀಕಿನ ಪ್ರಕಾರ ನಾಳೆನೇ ನಿಮ್ ಮದುವೆ ದಿನ ಅಲ್ವಾ ಅತ್ತೆ? ಹೌದಮ್ಮ. ಏನೋ ದೊಡ್ಡ ಬಾಂಬ್ ಹಿಡ್ಕೊಂಡ್ ಬಂದಾಗ ಬಂದೆ, ಈಗ ತುಸ್ ಅನ್ನಿಸ್ಬಿಟ್ಟೆ. ರಹಸ್ಯ ಅಂದ್ರೆ ಇನ್ನೇನೋ ಅಂತ ಅನ್ಕೊಂಡೆ. ನಮ್ಮಿಬ್ರಿಗೂ ಸಂಬಂಧಿಸಿರೋ ಮುಖ್ಯವಾಗಿದ್ದು ಭಾವ ಅಂತ ಶ್ರೀಕರ ಹತ್ರ ಹೇಳಿದ್ದಕ್ಕೆ ನಾನು ಏನೇನೋ ಅನ್ಕೊಂಡ್ಬಿಟ್ಟಿದ್ದೆ. ಭಾವ, ಏನವನಿ? ನಾನ್ ಸೋದರ ಸೊಸೆಯಾಗಿ ಕಾಲಿಟ್ಟಿರೋ ಸಂದರ್ಭವಾಗಿ ಅತ್ತೆ ಅವ್ರ ಮದ್ವೆ ದಿನದ ಬಗ್ಗೆ ಗೊತ್ತಾಗಿರೋದಕ್ಕೆ ನಾಳೆ ನಾವ್ ಈ ಸೆಲೆಬ್ರೇಷನ್ಸ್ನ ಗ್ರ್ಯಾಂಡ್ ಆಗಿ ಮಾಡೋಣ. ಸರಿ ಅವನಿ, ನೀನ್ ಹೇಳ್ದಾಗೆ ಮಾಡೋಣ. ನೀವೇನ್ ಹೇಳ್ತೀರಾ ಅತ್ತೆ? ಮಾವ, ನೀವೇನ್ ಹೇಳ್ತೀರಾ? ನಾನ್ ಬೇಡ ಅಂದ್ರೆ ನೀನ್ ಸುಮ್ನೆ ಇರ್ತೀಯಾ? ನೀವೇನಂತೀರಾ ಅಕ್ಕ, ಅತ್ಗೆ, ತಂಗಿ? ಪೃಥ್ವಿರಾಜಣ್ಣ ದೊಡ್ಡ ಭಾವನೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನಾವೆಲ್ರೂ ನಿನಗೆ ಏನಾಗ್ತೀವೋ ನೀನ್ ಅದನ್ನ ಪ್ರತಿ ಸರಿ ನೆನಪು ಮಾಡೋದು ಅಗತ್ಯ ಅಲ್ಲ. ನಿನಗ್ ಬಂದಿರೋ ಯೋಚನೆ ಉಳಿದವ್ರು ಯಾರಿಗೂ ಬಂದಿಲ್ಲಮ್ಮ. ಎಷ್ಟೇ ಆದ್ರೂ ಸಂಬಂಧಿಕರು ಅಂದ್ರೆ ನಿಂಗ್ ಪ್ರೀತಿ ಹೆಚ್ಚಮ್ಮ. ಆ ಲಗ್ನ ಪತ್ರಿಕೆ ಅವನಿಗಿಂತ ಮೊದಲು ನನಗ್ ಕಾಣಿಸಿದಿದ್ರೆ ನಾನ್ ಕೂಡ ಅವನಿ ಹಾಗೆ ಹೇಳ್ತಿದ್ದೆ ಮಾವ. ಬಾವ, ಅತ್ತೆ ಮಾವನ್ ಮದ್ವೆ ದಿನದ ಸೆಲೆಬ್ರೇಷನ್ ಒಂದ್ ರೇಂಜ್ ಅಲ್ಲಿ ಇರ್ಬೇಕು. ಜೀವನ ಪೂರ್ತಿ ನೆನ್ಪಿರ್ಬೇಕು. ಸರಿನಾ? ಸರಿ ಅವನಿ. ಹೇಳ್ದೆ ಅಲ್ವಾ, ಮಾಡ್ತಾರ್ ಬಿಡು. ಕೈ ಹಿಡ್ಕೊಂಡಿದ್ದಕ್ಕೆ ತಡ್ಕೊಳಕ್ ಆಗ್ತಾ ಇಲ್ಲ. ಇನ್ ತಾಳಿ ಕಟ್ಟಿದ್ದಾರೆ ಅನ್ನೋ ವಿಷಯ ಗೊತ್ತಾದ್ರೆ ಹೃದಯನೇ ನಿಂತೋಗತ್ತೇನೋ. ಮ್ಯಾರೇಜ್ ಸರ್ಟಿಫಿಕೇಟ್ ಅವನಿಗೆ ಕೂಡ ಸಿಗ್ಲಿಲ್ಲ ಅಂದ್ರೆ ಅಷ್ಟು ರಹಸ್ಯವಾಗಿ ಎಲ್ಲಿ ಸಿಕ್ಕಾಕೊಂಡಿರ್ಬೇಕು? ನಮ್ ಮದ್ವೆ ಆಗಿ ಇಷ್ಟು ವರ್ಷ ಆದ್ಮೇಲೆ ನಮ್ ಸೋದರ ಸೊಸೆ ನಮ್ ಮದ್ವೆ ದಿನ ಆಚರಿಸ್ತಿದ್ದಾಳೆ ಅಂತ ಎಲ್ಲರ ಹತ್ರನೂ ದೊಡ್ಡದಾಗಿ ಹೇಳ್ಕೊತೀನಮ್ಮ.